ನಮಸ್ಕಾರ. ಬನ್ನಿ ಇವತ್ತು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಹೊಸ ಚಾಪ್ಟರ್ ಹೆಸರೇನು? ಸ್ಟ್ಯಾಟಿಸ್ಟಿಕ್ಸ್. ಸರಿ. ಮೊದಲನೇದಾಗಿ ನನ್ನ ಹೆಸರು ಎಸ್ ನವೀನ್. ನಾನು ಈಗ IIIT ಮಣಿಪುರಲ್ಲಿ ಓದ್ತಾ ಇದ್ದೀನಿ. ಸರಿ, ಈಗ 10th ಕ್ಲಾಸ್ಗೆ ಬಂದರೆ ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ಬೋದು ಸ್ಟ್ಯಾಟಿಸ್ಟಿಕ್ಸ್ನ. ಯಾಕಂದರೆ ಇದರಿಂದ ಕೊನೆಯದಾಗಿ ಬೋರ್ಡ್ ಎಕ್ಸಾಮಲ್ಲಿ ನಿಮಗೆ ಒಂದು 5 ಮಾರ್ಕ್ಸ್ ಅಥವಾ 4 ಮಾರ್ಕ್ಸಿನ ಪ್ರಶ್ನೆ ಪಕ್ಕಾ ಸಿಕ್ಕೇ ಸಿಗುತ್ತೆ. ಓಕೆ, ಇದರಲ್ಲಿ ಕೆಲವೊಂದು ಟೈಪ್ಸ್ಗಳಿವೆ. ಮೀನ್ ಅಂತ ಇದೆ, ಮೋಡ್ ಅಂತ ಇದೆ, ಮೀಡಿಯನ್ ಅಂತ ಇದೆ, ಮತ್ತು ಅದನ್ನು ಕಂಡುಹಿಡಿಯೋದಕ್ಕೆ ಡೈರೆಕ್ಟ್ ಮೆಥಡು, ಸ್ಟೆಪ್ ಡಿವಿಯೇಷನ್ ಮೆಥಡು, ಡಿವಿಯೇಷನ್ ಮೆಥಡ್ ಅಂತ ಈ ರೀತಿ ಇದೆ. ಓಕೆ, ಇವು 6 ಕ್ಲಿಯರಾಗಿ ಕಲಿತ್ರೆ, ಓಕೆ, ಇವು 6 ಕ್ಲಿಯರಾಗಿ ಕಲಿತ್ರೆ ನೀವು ಎಲ್ಲ ರೀತಿ ಪ್ರಶ್ನೆಗಳನ್ನ ಇದರಲ್ಲಿ ಸಾಲ್ವ್ ಮಾಡ್ಬೋದು. ಏನು, ಎಲ್ಲ ರೀತಿ ಪ್ರಶ್ನೆಗಳನ್ನ ಇದರಲ್ಲಿ ಸಾಲ್ವ್ ಮಾಡ್ಬೋದು. ಸರಿ, ನಾವು ಈ ಚಾಪ್ಟ್ರಲ್ಲಿ ಏನೇನು ಕವರ್ ಮಾಡ್ತಾ ಇದ್ದೀವಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ಇದರಲ್ಲಿ ನಾವು ಕವರ್ ಮಾಡ್ತಾ ಇರ್ತಕ್ಕಂಥ ಕಂಟೆಂಟ್ ಏನು? ಫಸ್ಟ್ನೇದು ಇಂಟ್ರೊಡಕ್ಷನ್. ಓಕೆ, ಚಾಪ್ಟರ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ನೆಕ್ಸ್ಟು ಮೀನ್ ಫಾರ್ ಗ್ರೂಪ್ ಡಾಟಾ. ನೆಕ್ಸ್ಟು ಅಸ್ಯೂಮ್ಡ್ ಮೀನ್ ಮೆಥಡ್, ಸ್ಟೆಪ್ ಡಿವಿಯೇಷನ್ ಮೆಥಡ್, ಮೋಡ್ ಫಾರ್ ಗ್ರೂಪ್ ಡಾಟಾ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಮೀಡಿಯನ್ ಫಾರ್ ಗ್ರೂಪ್ ಡಾಟಾ, ಸಮರಿ ಆಫ್ ಕೀ ಪಾಯಿಂಟ್ಸ್ ಆ್ಯಂಡ್ ದೆನ್ ಕನ್ಕ್ಲೂಷನ್. ಓಕೆ, ಇಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ NCERTಯಲ್ಲಿ ಇರ್ತಕ್ಕಂಥ, ಅಂದರೆ ನಿಮ್ಮ ಬುಕ್ಕಲ್ಲಿ ಇರ್ತಕ್ಕಂಥ ಎಲ್ಲ ಎಕ್ಸಾಂಪಲ್ಸನ್ನು ಕವರ್ ಮಾಡ್ತಾ ಇರ್ತೀನಿ. ಮತ್ತು ಎಲ್ಲ ಎಕ್ಸಸೈಸ್ ಪಾರ್ಟ್ ಏನಿವೆ ಅಲ್ವಾ, ಒಟ್ಟನ್ನೆಲ್ಲವನ್ನು ಸಾಲ್ವ್ ಮಾಡ್ತಾ ಇರ್ತೀನಿ. ಸೊ ಫಟಾಫಟ್ ನೋಟ್ಸನ್ನು ತೊಗೊಳ್ಳಿ ಮತ್ತು ಶುರು ಮಾಡೋಣ ಚಾಪ್ಟರ್ನ. ಮೊದಲನೇ ಪಾರ್ಟು ಇಂಟ್ರೊಡಕ್ಷನ್. ಓಕೆ, ಇಂಟ್ರೊಡಕ್ಷನಲ್ಲಿ ಏನು? ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನಪ್ಪ? ಏನು ಸ್ಟ್ಯಾಟಿಸ್ಟಿಕ್ಸು? ಏನ್ರಿ ಸ್ಟ್ಯಾಟಿಸ್ಟಿಕ್ಸು? ಏನು? ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್. ಓಕೆ, ಸ್ಟ್ಯಾಟಿಸ್ಟಿಕ್ಸು ಒಂದು ಪೂರ ಮ್ಯಾಥ್ಸಿನ ಒಂದು ಬ್ರಾಂಚ್ ಇದೆ. ಓಕೆ, ಮ್ಯಾಥ್ಸಿನ ಒಂದು ಪಾರ್ಟ್. ಸ್ಟ್ಯಾಟಿಸ್ಟಿಕ್ಸ್ ಇದೆ ಪಾರ್ಟ್ ಆಫ್ ಮ್ಯಾಥಮೆಟಿಕ್ಸ್, otherwise branch of mathematics that deals with the collection of organization, analysis and interpretation and also presentation of data. ಓಕೆ, ಒಂದು ಡಾಟಾ ಇರುತ್ತೆ. ಓಕೆ, ಡಾಟಾ ಅಂದರೆ ಏನಂತ ನೆಕ್ಸ್ಟ್ ಬರೋ ಸ್ಲೈಡಲ್ಲಿ ಹೇಳ್ತೀನಿ. ಸರಿನಾ? ಒಂದು ಡಾಟಾ ಅಂದ್ರೇನು? ಡಾಟಾ ಅಂದರೆ ಜಸ್ಟ್ ರಾ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್. ಓಕೆ, ಒಂದು ಇನ್ಫಾರ್ಮೇಷನ್ನ ಅಥವಾ ರಾ ಕಲೆಕ್ಟೆಡ್ ಇನ್ಫಾರ್ಮೇಷನ್. ಕೆಲವೊಂದು ಎಕ್ಸಾಂಪಲ್ ಇವೆ. ಓಕೆ, ಡಾಟಾ ಅಂದರೆ ಏನಂತ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಆ ಡಾಟಾನ ನೀವು ಕರೆಕ್ಟಾಗಿ ಆರ್ಗನೈಸ್ ಮಾಡಿ ಅದ್ರ ಬಗ್ಗೆ ಒಂದು ಡೀಟೇಲನ್ನು ತೆಕ್ಕೊಂಡ್ರೆ, ಈ ಕರೆಕ್ಟಾಗಿ ಆರ್ಗನೈಸ್ ಮಾಡಿ ಡೀಟೇಲ್ ತೆಗೆದುಕೊಳ್ಳುವಂಥ ಪ್ರೊಸೆಸ್ಸಲ್ಲಿ ನಾವು ಏನು ಮ್ಯಾಥಮೆಟಿಕ್ಸನ್ನು ಯೂಸ್ ಮಾಡ್ತೀವಲ್ವ, ಆ ಮ್ಯಾಥಮೆಟಿಕ್ಸನ್ನು ಏನಂತ ಕರೀತಾರೆ? ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರೀತಾರೆ. ಓಕೆ, ಈಗ ನಾವು ಹೋಗ್ತಾ ಇರ್ತಕ್ಕಂಥ ನಮ್ಮ 10ನೇ ತರಗತಿಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಫಾರ್ ಕ್ಲಾಸ್ 10. ಓಕೆ, ಫಾರ್ ಕ್ಲಾಸ್ 10th ಕ್ಲಾಸ್ಗೆ ಏನಿದೆ? ಸ್ಟ್ಯಾಟಿಸ್ಟಿಕ್ಸ್ ಪ್ರೈಮರ್ಲಿ ಫೋಕಸಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ವರ್ಕ್ ವಿತ್ ಡಾಟಾ, ಇನ್ಕ್ಲೂಡಿಂಗ್ ಕ್ಯಾಲ್ಕುಲೇಟಿಂಗ್ ಮೆಜರ್ಮೆಂಟ್ಸ್ ಲೈಕ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್. ಓಕೆ, ಮೀನು, ಮೀಡಿಯನ್ನು, ಮೋಡು, ಇದನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ಓದ್ತೀವಿ. ಆ್ಯಂಡ್ ರಿಪ್ರೆಸೆಂಟಿಂಗ್ ದ ಡಾಟಾ ಥ್ರೂ ಗ್ರಾಫ್ಸ್ ಆ್ಯಂಡ್ ಚಾರ್ಟ್ಸ್. ಓಕೆ, ಚಾರ್ಟ್ಸ್ ಈ ಸದ್ಯಕ್ಕೆ ನಮ್ಮ ಸಿಲೆಬಸ್ಸಲ್ಲಿಲ್ಲ. ಓಕೆ, ನಾವು ಗ್ರಾಫ್ಸ್ ಮುಖಾಂತರ ಡಾಟಾವನ್ನು, ರಿಪ್ರೆಸೆಂಟ್ ಮಾಡಿದ ಡಾಟಾವನ್ನು ಯಾವ ರೀತಿ ಸ್ಟಡಿ ಮಾಡ್ಬೇಕು ಅನ್ನೋದನ್ನು ಓದ್ತೀವಿ. ಓಕೆ, ಚಾಪ್ಟರ್ ಎಂಡಿಗೆ ಬರ್ತಾ ಮೀನು ಮೋಡಲ್ಲಿ ಅದನ್ನು ಓದ್ತೀವಿ. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಇನ್ ಸಮರೈಸಿಂಗ್ ಲಾರ್ಜ್ ಅಮೌಂಟ್ಸ್ ಆಫ್ ಇನ್ಫಾರ್ಮೇಷನ್ ಇನ್ ಅ ವೇ ದಟ್ ಮಾರ್ಕ್ಸ್ ಇಟ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಡ್ರಾ ಕನ್ಕ್ಲೂಷನ್ಸ್. ಓಕೆ, ಆ ಡಾಟಾವನ್ನು ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಮತ್ತು ಅದರಿಂದ ಕನ್ಕ್ಲೂಷನ್ ಯಾವ ರೀತಿ ತೆಕ್ಕೋಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ. ಆರ್ಗನೈಸೇಷನ್, ಅನಾಲಿಸಿಸ್, ಇಂಟರ್ಪ್ರಿಟೇಷನ್ ಆ್ಯಂಡ್ ಪ್ರೆಸೆಂಟೇಷನ್ ಆಫ್ ಡಾಟಾ. ಓಕೆ, ನಿಮ್ಗೆ ಸ್ಟ್ಯಾಟಿಸ್ಟಿಕ್ಸ್ ಏನಂತ ಕೇಳಿದರೆ ಈ ಡೆಫಿನೇಷನ್ನ ಬರೆದ್ಬಿಟ್ರಿ. ಸರಿನಾ? ಈ ಡೆಫಿನೇಷನ್ ಅರ್ಥ ಆಯ್ತಾ ಕ್ಲಿಯರಾಗಿ? ಮುಂದಕ್ಕೆ ಹೋಗೋಣವಾ? ಸರಿ, ಇಲ್ಲಿ ನೋಡಿ, ನಾವು ಡಾಟಾ ಸೆಟ್ಸ್ ಆ್ಯಂಡ್ ಆಪರೇಷನ್ಸ್ ಅಂತ ಇದೆ. ಓಕೆ, ಒಂದು ಡಾಟಾ ಸೆಟ್ ಮೇಲೆ ಯಾವ್ಯಾವ ರೀತಿ ಆಪರೇಷನ್ನ ಮಾಡ್ತೀವಿ. ಸರಿನಾ? ಅದಕ್ಕಿಂತ ಮೊದಲು ಡಾಟಾ ಅಂದರೆ ಏನಂತ ತಿಳ್ಕೊಳ್ಳೋಣ. ಸರಿನಾ?
ವಾಟ್ ಈಸ್ ಡಾಟಾ? ಡಾಟಾ ಏನು ರೀ ಡಾಟಾ? ಡಾಟಾ ಅಂದ್ರೇನು? ರಾ ಇನ್ಫಾರ್ಮೇಷನ್ ವಿಚ್ ಈಸ್ ಅನ್ಪ್ರೊಸೆಸ್ಡ್. ಓಕೆ, ಒಂದು ರಾ ಇನ್ಫಾರ್ಮೇಷನ್ ವಿಚ್ ಈಸ್ ಅನ್ಪ್ರೊಸೆಸ್ಡ್, ಪ್ರೊಸೆಸ್ ಆಗಿಲ್ಲ. ಓಕೆ, ಆ ಡಾಟಾವನ್ನು ಏನಂತ ಕರಿತೀವಿ? ಆ ರಾ ಇನ್ಫಾರ್ಮೇಷನ್ ವಿಚ್ ಈಸ್ ಅನ್ಪ್ರೊಸೆಸ್ಡ್, ಅದನ್ನು ಡಾಟಾ ಅಂತ ಕರಿತೀವಿ. ಸರಿ, ನೆಕ್ಸ್ಟು ಸ್ಟೂಡೆಂಟ್ ಟೆಸ್ಟ್ ಸ್ಕೋರ್ಸ್. ಓಕೆ, ಎಕ್ಸಾಂಪಲ್, ನಿಮ್ಮ ಕ್ಲಾಸಲ್ಲಿ ಮ್ಯಾಥ್ಸ್ ಟೆಸ್ಟ್ ತೊಗೊಂಡ್ರು. ಮ್ಯಾಥ್ಸ್ ಟೆಸ್ಟಲ್ಲಿ ಮಾರ್ಕ್ಸ್ ಒಂದು 78, 85, 92, 67, 74, 88, 90, 82, 90 ಎಲ್ಲ ಜಾಂಡ್ರೆ ತುಂಬಿದ್ದಾರೆ ಕ್ಲಾಸಲ್ಲಿ, ಹೌದಾ? ಸರಿ, ಇಷ್ಟು ಮಾರ್ಕ್ಸ್ ಬಂದವು. ಈ ಮಾರ್ಕ್ಸಿಂದ ನಿಮ್ಗೆ ಏನು ಅರ್ಥ ಆಯಿತು? ಏನೂ ಇಲ್ಲ, ಹೌದಾ? ಸಿಂಪಲ್ ಮಾರ್ಕ್ಸು, ಬಂದಿರತಕ್ಕಂಥ ಮಾರ್ಕ್ಸು, ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ, ನಿಮ್ಮ ಹತ್ರ ಇದೆ. ಇದೊಂದು ರಾ ಇನ್ಫಾರ್ಮೇಷನ್. ಈಗ ಇದನ್ನೇ ನಾನು ಒಂದು ವೇಳೆ ರ್ಯಾಂಕ್ ಲಿಸ್ಟ್ ಮಾಡಿದ್ದೆ ಅಂದ್ಕೊಳ್ಳಿ. ಓಕೆ, ರ್ಯಾಂಕ್ ಲಿಸ್ಟ್ ಮಾಡಿದೆ. ರ್ಯಾಂಕ್ ಲಿಸ್ಟ್ ಮಾಡಿದ್ರೆ ಏನಾಗುತ್ತೆ? ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ಹೌದಾ? ಫಸ್ಟ್ ರ್ಯಾಂಕ್ ಏನು, ಸೆಕೆಂಡ್ ರ್ಯಾಂಕ್ ಏನು, ಥರ್ಡ್ ರ್ಯಾಂಕ್ ಏನು, ಫೋರ್ತ್ ರ್ಯಾಂಕ್ ಏನು ಅಂತ. ಮತ್ತು ಇದರಿಂದನೇ ನಾನು ಆ್ಯಾವ್ರೇಜ್ ಮಾರ್ಕ್ಸನ್ನು ತೆಕ್ಕೋಬೋದು. ಓಕೆ, ಆ್ಯಾವ್ರೇಜ್ ಮಾರ್ಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಇದರಿಂದನೇ ನಾನು ಮೀನನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಮೋಡನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು, ಮೀಡಿಯನನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ನಿಮಗೆ ಈಗ ಈ ಮೀನು, ಮೋಡು, ಮೀಡಿಯನ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ, ಜಸ್ಟ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ. ಇವ್ರ ಹತ್ರ ಬರೋಣ, ಒಂದೊಂದನ್ನು ತುಂಡು ತುಂಡಾಗಿ ಮಾಡಿ ಅರ್ಥ ಮಾಡ್ಕೊಂಡು. ಇನ್ನೊಂದು ಎಕ್ಸಾಂಪಲ್, ಡೈಲಿ ಟೆಂಪ್ರೇಚರ್ಸ್. ಓಕೆ, 30, 32, 31, 29 ಇವಂತರ ನಮ್ಮ ಉತ್ತರ ಕರ್ನಾಟಕ ಟೆಂಪ್ರೇಚರು ಆ ಸೈಡು ಸ್ವಲ್ಪ ಬರುತ್ತವೆ ಅಂತ, ಜಾಸ್ತಿ ಬರೋದಿಲ್ಲ. ಓಕೆ, ಉತ್ತರ ಕರ್ನಾಟಕ ಟೆಂಪ್ರೇಚರ್ ಅಂತ ಅಲ್ಲಿವು. ಓಕೆ, ಇವ್ರನ್ನ ತೊಗೊಂಡ್ರೆ ಒಂದು ರೀಜನ್ನ ಒಂದು ಆ್ಯಾವ್ರೇಜ್ ಟೆಂಪ್ರೇಚರ್ ಸಿಗುತ್ತೆ. ಓಕೆ, ಈಗ ಸರ್ವೆ ರೆಸ್ಪಾನ್ಸಸ್. ಈಗ ಒಂದು ಸರ್ವೆ ಮಾಡಿದ್ವಿ ನಮ್ಮ ಕ್ಲಾಸಲ್ಲಿ, ಯಾರ್ಯಾರಿಗೆ ಯಾವ್ಯಾವ ಕಲರ್ ಇಷ್ಟ. ಓಕೆ, ರೆಸ್ಪಾನ್ಸಸ್ ಟು ಎ ಕ್ವಶನ್ ಅಬೌಟ್ ಫೇವ್ರೆಟ್ ಕಲರ್ಸ್ ಬಗ್ಗೆ ರೆಸ್ಪಾನ್ಸಸ್ ತೊಗೊಂಡ್ವಿ. ಫಸ್ಟ್ ಹೇಳಿದ ರೆಡ್ ಇಷ್ಟ ನನಗೆ, ಆಮೇಲೆ ಒಬ್ಬನು ಹೇಳಿದ ಬ್ಲೂ, ಆಮೇಲೆ ಒಬ್ಬರು ಹೇಳಿದರು ಗ್ರೀನ್, ಆಮೇಲೆ ಇನ್ನೊಬ್ರು ಹೇಳಿದರು ಬ್ಲೂ, ಯೆಲ್ಲೋ, ರೆಡ್, ಗ್ರೀನ್, ಬ್ಲೂ, ಯೆಲ್ಲೋ, ರೆಡ್. ಈ ರೀತಿ ಇನ್ಫಾರ್ಮೇಷನ್ ಬಂತಲ್ವ? ಇಲ್ಲಿ ನೋಡಿ, ರೆಡ್ ಹೌದಾ? ರೆಡ್ ಏನಾಗಿದೆ? 3 ಸಲ ರಿಪೀಟ್ ಆಗಿದೆ. ಬ್ಲೂ 3 ಸಲ ರಿಪೀಟ್ ಆಗಿದೆ. ಯೆಲ್ಲೋ ಮತ್ತು ಯೆಲ್ಲೋ 2 ಸಲ ರಿಪೀಟ್ ಆಗಿದೆ. ಗ್ರೀನ್ 2 ಸಲ, ಬ್ಲೂ 3 ಸಲ. ಓಕೆ, ಇದರಿಂದ ಏನು ಐಡಿಯಾ ಸಿಕ್ಕಿತು? ಜಾಸ್ತಿ ಜನ ಏನು ಮಾಡ್ತಾ ಇದ್ದಾರೆ? ಬ್ಲೂ ಮತ್ತು ರೆಡ್ಡನ್ನು ಜಾಸ್ತಿ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಜಾಸ್ತಿ ಫೇವ್ರೇಟ್ ಕಲರ್ ಇದೆ. ಇದೇನಾಯಿತು? ಒಂದು ರಾ ಇನ್ಫಾರ್ಮೇಷನ್. ಈ ರಾ ಇನ್ಫಾರ್ಮೇಷನ್ ನಾನು ಪ್ರೊಸೆಸ್ ಮಾಡಿದೆ. ಓಕೆ, ಎಣಿಸಿದೆ ಇಲ್ಲಿ ರೆಡ್ ಎಷ್ಟು ಸಲ ಇದೆ, ಬ್ಲೂ ಎಷ್ಟು ಸಲ ಇದೆ, ಮತ್ತು ಯೆಲ್ಲೋ ಎಷ್ಟು ಸಲ ಇದೆ ಅಂತ. ಇದರಿಂದ ಒಂದು ಐಡಿಯಾ ಸಿಕ್ತು. ಓಕೆ, ಈ ಐಡಿಯಾನ ತೊಗೊಳ್ತಾ ಇರ್ತಕ್ಕಂಥ ಮ್ಯಾಥಮೆಟಿಕ್ಸನ್ನು ಏನು ಅಪ್ಲೈ ಮಾಡಿದ್ವು ಅಲ್ವಾ? ಇಲ್ಲಿ ಏನು ಮ್ಯಾಥಮೆಟಿಕ್ಸನ್ನು ಅಪ್ಲೈ ಮಾಡಿದ್ವಿ, ಈ ಮ್ಯಾಥಮೆಟಿಕ್ಸ್ಗೆ ಏನಂತ ಕರಿತೀವಿ ನಾವು? ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಸರಿ, ಕ್ಲಿಯರ್ ಐಡಿಯಾ ಬಂದಿರುತ್ತೆ ಅಂದ್ಕೊಳ್ತೀನಿ. ಒಂದು ಡಾಟಾ ಅಂದರೆ ಏನಂತ? ಡಾಟಾ ಈಸ್ ನಥಿಂಗ್ ಬಟ್ ರಾ ಇನ್ಫಾರ್ಮೇಷನ್ ವಿಚ್ ಈಸ್ ಅನ್ಪ್ರೊಸೆಸ್ಡ್. ಓಕೆ, ಒಂದು ರಾ ಇನ್ಫಾರ್ಮೇಷನ್ನ ಅನ್ಪ್ರೊಸೆಸ್ ಮಾಡಿದರೆ ಅಥವಾ ಪ್ರೊಸೆಸ್ ಆಗದೇ ಇದ್ದರೆ ಅದನ್ನ ಏನಂತ ಕರಿತೀವಿ? ಡಾಟಾ ಅಂತ ಕರಿತೀವಿ. ಈಗ ಹಿಂದಕ್ಕೆ ಹೋಗೋಣ. ಈಗ ಡಾಟಾದಲ್ಲಿ 2 ರೀತಿ ಬರುತ್ತೆ. ಮೊದಲನೇದು ಓಕೆ, ಡಾಟಾ ಅಲ್ಲಿ 2 ರೀತಿ ಬರುತ್ತೆ. ಡಾಟಾದಲ್ಲಿ ಮೊದಲನೇದಾಗಿ ಬರೋದು ಗ್ರೂಪ್ಡ್ ಡಾಟಾ, ಆಮೇಲೆ ಇನ್ನೊಂದು ಅನ್ಗ್ರೂಪ್ಡ್ ಡಾಟಾ. ಗ್ರೂಪ್ಡ್ ಡಾಟಾ ಅಂದ್ರೇನು? ಒಂದು ವ್ಯಾಲ್ಯೂ ಮುಖಾಂತರ ಒಂದು ಡಾಟಾವನ್ನು ಗ್ರೂಪ್ ಮಾಡಿರ್ತೀವಿ. ಓಕೆ, ಒಂದು ಯಾವುದೋ ಒಂದು ವಿಷನ್ ಇಟ್ಕೊಂಡು ಈ ಕೆಲಸ ಮಾಡ್ಬೇಕಂತ ಇಟ್ಕೊಂಡು ಏನು ಮಾಡ್ತೀವಿ? ಡಾಟಾನ ಗ್ರೂಪ್ ಮಾಡಿರ್ತೀವಿ. ಅದನ್ನು ಗ್ರೂಪ್ ಡಾಟಾ ಅಂತಾರೆ. ಒಂದು ವೇಳೆ ಅದೇ ಡಾಟಾನ ಗ್ರೂಪ್ ಮಾಡಲಾರ್ದು ಅದೇ ರೀತಿ ಇತ್ತಂದ್ರೆ ಏನಂತೀವಿ? ಅನ್ಗ್ರೂಪ್ ಡಾಟಾ. ಈ ಎಕ್ಸಾಂಪಲ್ ನಿಮ್ಮ ಕ್ಲಾಸ್ ತೊಗೊಳ್ಳಿ, ಹೌದಾ? ಈಗ ನಿಮ್ಮ ಸ್ಕೂಲ್ ತೊಗೊಳ್ಳಿ. ಸ್ಕೂಲಲ್ಲೇನು ಡಾಟಾ ಗ್ರೂಪ್ ಮಾಡಿರ್ತಾರೆ. ಇದು ಫಸ್ಟ್ ಕ್ಲಾಸ್ ಬ್ಯಾಚು, ಹೌದಾ? ಇದು ಸೆಕೆಂಡ್ ಕ್ಲಾಸ್ ಬ್ಯಾಚು, ಇದು ಥರ್ಡ್ ಕ್ಲಾಸ್ ಬ್ಯಾಚು ಅಂತ ಈ ರೀತಿ ಇರುತ್ತೆ ಅಲ್ವಾ? ನಾನು ಹೇಳೋ ಸ್ಟ್ಯಾಂಡರ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಅಂತ. ನೀವು ಮತ್ತೆ ಥರ್ಡ್ ಕ್ಲಾಸ್ ಅಂತ ಆ ರೀತಿ ತಿಳ್ಕೊಬೇಡ್ರಿ. ಸರಿ, ಒಂದು ಗ್ರೂಪ್ ಡಾಟಾ ಆಯಿತು. ಓಕೆ, ಅನ್ಗ್ರೂಪ್ಡ್ ಡಾಟಾ ಏನು? ಅನ್ಗ್ರೂಪ್ಡ್ ಡಾಟಾ ಅಂದರೆ ನೀವೆಲ್ಲ ಸ್ಟೂಡೆಂಟ್ಸ್ ಕಾಲೇಜ್ ಬಿಟ್ಟ ಮೇಲೆ ಹೊರಗೆ ಹೋಗ್ತೀರಾ,
ಹೌದಾ? ನಿಮ್ಮ ಸ್ಕೂಲ್ ಬಿಟ್ಟ ಮೇಲೆ ಏನು ಮಾಡ್ತೀರಿ, ಸ್ಕೂಲ್ ಹೊರಗಡೆ ಹೋಗ್ತೀರಿ. ಅವಾಗ ಏನಾಯಿತು, ನೀವು ಒಂದು ಅನ್ಗ್ರೂಪ್ ಡಾಟಾ ಆದ್ರಿ. ಓಕೆ, ಸ್ಕೂಲ್ ಹೊರಗಡೆ ಏನಾದರೆ ಅನ್ಗ್ರೂಪ್ ಡಾಟಾ ಅಂದರೆ ನೀವು ಏನು ಒಬ್ಬ ನಾರ್ಮಲ್ ಪ್ರಜೆ ಥರ, ನಾರ್ಮಲ್ ಸಿಟಿಸನ್ ಥರ. ಈಗ ಅದೇ ಗ್ರೂಪ್ ಡಾಟಾ ಅಂದರೆ ಸ್ಕೂಲ್ ಒಳಗೆ ಬಂದಮೇಲೆ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ರೆ ಫಸ್ಟ್ ಸ್ಟ್ಯಾಂಡರ್ಡು, 10th ಇದ್ದರೆ 10th, 9th ಇದ್ದರೆ 9th, 8th ಇದ್ದರೆ 8th, ಆ ರೀತಿ ಸಪ್ರೇಟ್ ಮಾಡ್ತಾರೆ. ಅದೇನಾಯಿತು, ಗ್ರೂಪ್ ಡಾಟಾ ಆಯಿತು. ಗೊತ್ತಾಯ್ತಲ್ವಾ ಕ್ಲಿಯರಾಗಿ? ನಾವು ಯಾವಾಗನಾಗಲಿ ಅನ್ಗ್ರೂಪ್ ಡಾಟಾಕ್ಕಿಂತ ಜಾಸ್ತಿ ಗ್ರೂಪ್ ಡಾಟಾ ಮೇಲೆ ಫೋಕಸ್ ಮಾಡ್ತೀವಿ. ಓಕೆ, ಜಾಸ್ತಿ ಫೋಕಸ್ ಮಾಡೋದು ಇದ್ರ ಮೇಲೆ, ಗ್ರೂಪ್ ಡಾಟಾ ಮೇಲೆ. ಗ್ರೂಪ್ ಡಾಟಾದಿಂದ ಏನು ಸಿಗುತ್ತೆ ಅಂದರೆ ನಮಗೆ ಒಂದು ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಎಕ್ಸಾಕ್ಟ್ ಇನ್ಫಾರ್ಮೇಷನ್. ಓಕೆ, ವಿ ವಿಲ್ ಗೆಟ್ ಅನ್ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಥ್ರೂ ಗ್ರೂಪ್ ಡಾಟಾ. ನೆಕ್ಸ್ಟು ಈ ಗ್ರೂಪ್ ಡಾಟಾನ ಪ್ರೊಸೆಸ್ ಮಾಡಬೇಕಲ್ವ? ಪ್ರೊಸೆಸ್ ಮಾಡಿ ಈ ಎಕ್ಸಾಕ್ಟ್ ಇನ್ಫಾರ್ಮೇಷನ್ನ ಯಾವ ರೀತಿ ಕಂಡುಹಿಡ್ತೀವಿ? ಮೀನಿಂದ ಕಂಡುಹಿಡ್ತೀವಿ, ಮೋಡಿಂದ ಕಂಡುಹಿಡ್ತೀವಿ, ಮೀಡಿಯನ್ನಿಂದ ಕಂಡುಹಿಡ್ತೀವಿ. ಓಕೆ, ಮೀನು, ಮೋಡು ಮತ್ತು ಮೀಡಿಯನ್ನಿಂದ ಕಂಡುಹಿಡ್ತೀವಿ. ಓಕೆ, ಮೀನ್ ಅಂದರೆ ಏನು? ಮೀನ್ ಅಂದರೆ ಟೋಟಲ್ ಆಗಿ ಇರ್ತಕ್ಕಂಥ ಆ್ಯಾವ್ರೇಜ್. ಓಕೆ, ಆ್ಯಾವ್ರೇಜ್ ಆಗಿ ಏನು ಒಂದು ವ್ಯಾಲ್ಯೂ ಬರುತ್ತೆ ಅಲ್ವಾ, ಈ ಡಾಟಾದಲ್ಲಿರ್ತಕ್ಕಂಥ ಈ ಡಾಟಾದ ಒಂದು ಆ್ಯಾವ್ರೇಜ್ ವ್ಯಾಲ್ಯೂ, ಅದನ್ನೇನಂತ ಕರಿತೀವಿ? ಮೀನ್ ಅಂತ ಕರಿತೀವಿ. ಈ ಮೀನನ್ನು ಕಂಡುಹಿಡಿಯೋದ್ರಲ್ಲಿ 3 ಟೈಪ್ ಇವೆ. ಓಕೆ, ಒಂದು ಡೈರೆಕ್ಟ್ ಮೆಥಡು, ಇನ್ನೊಂದು ಡಿವಿಯೇಷನ್ ಮೆಥಡು, ಇನ್ನೊಂದು ಸ್ಟೆಪ್ ಡಿವಿಯೇಷನ್ ಮೆಥಡ್. ಓಕೆ, ಒಂದು ಡಿ ಎಮ್ಮು, ಒಂದು ಡೆವ್ ಎಮ್ಮು, ಒಂದು ಎಸ್ ಡೆವ್ ಎಮ್ಮು. ಹೌದಾ? ಡೈರೆಕ್ಟ್ ಮೆಥಡ್, ಡಿವಿಯೇಷನ್ ಮೆಥಡ್, ಸ್ಟೆಪ್ ಡಿವಿಯೇಷನ್ ಮೆಥಡ್. ಓಕೆ, ಇವೆಲ್ಲ ಏನಿಲ್ಲ ಅಣ್ಣ ತಮ್ಮರಿದ್ದಂಗೆ, 3 ಅಣ್ಣ ತಮ್ಮರು. ಎಲ್ಲರಿಂದ ಬರತಕ್ಕಂಥ ಮೀನ್ ವ್ಯಾಲ್ಯೂ ಏನಿರುತ್ತೆ ಒಂದೇ ಇರುತ್ತೆ. ಸರಿ, ನೆಕ್ಸ್ಟು ಮೋಡ್ ಅಂದರೆ ಇದು ಮೀನಿಂದ ಏನು ಕಂಡುಹಿಡ್ತೀವಿ? ಆ್ಯಾವ್ರೇಜನ್ನು ಕಂಡುಹಿಡ್ತೀವಿ, ಆ್ಯಾವ್ರೇಜ್. ಓಕೆ, ನೆಕ್ಸ್ಟು ಮೋಡಿಂದ ಮೋಡ್ ಅಂದ್ರೇನು? ಮೋಸ್ಟ್ ರಿಪೀಟೆಡ್ ಟೈಮ್, ಮೋಸ್ಟ್ ರಿಪೀಟೆಡ್ ಎಲಿಮೆಂಟ್ ಅಂತ ಕರಿಬೋದು. ಓಕೆ, ಮೋಸ್ಟ್ ರಿಪೀಟೆಡ್ ಎಲಿಮೆಂಟನ್ನು ಮೋಡ್ ಅಂತ ಕರಿತೀವಿ. ಮೀಡಿಯನ್ ಅಂದ್ರೇನು? ಮೀಡಿಯನ್ ಅಂದರೆ ನಾವು ಒಂದು ಡಾಟಾನ ಏನು ಸ್ಪ್ರೆಡ್ ಮಾಡಿರ್ತೀವಲ್ಲ, ಓಕೆ, ನಾವು ಒಂದು ಡಾಟಾನ ಏನು ಸ್ಪ್ರೆಡ್ ಮಾಡಿರ್ತೀವಲ್ಲ, ಆ ಡಾಟಾದ ಮಧ್ಯಭಾಗದಲ್ಲಿ ಒಂದು ವ್ಯಾಲ್ಯೂವನ್ನು ಹಿಡ್ಕೊಂಡ್ರೆ ಆ ವ್ಯಾಲ್ಯೂನ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ ಏನಿರುತ್ತೆ ತೂಕ ಸೇಮ್ ಇರುತ್ತೆ. ಓಕೆ, ತೂಕ ಅಂದ್ರೇನು? ಈಗ ನಾನು ಮಾತಾಡ್ತಾ ಇರೋದು ಒಂದು ತಕ್ಕಡಿನ ತೊಗೊಂಡು ಅಂತ ತಿಳ್ಕೊಳ್ಳಿ. ಓಕೆ, ತಕ್ಕಡಿನ ತೊಗೊಂಡಾಗ ಓಕೆ, ಈ ಕಡೆ ಒಂದು ತಕ್ಕಡಿ, ಈ ಕಡೆ ಒಂದು ತಕ್ಕಡಿ ಚೆನ್ನಾಗಿದೆ. ಸರಿ, ಇದೊಂದು ತಕ್ಕಡಿನ ತೊಗೊಂಡಾಗ ಈ ಕಡೆ ಎಷ್ಟು ಡಾಟಾ ಇರುತ್ತಲ್ವ, ಈ ಡಾಟಾ 1, ಈ ಡಾಟಾ 2. ಓಕೆ, ನಮ್ಮ ಟೋಟಲ್ ಡಾಟಾನ ಡಾಟಾ 1 ಮತ್ತು ಡಾಟಾ 2 ಅಂತ ಡಿವೈಡ್ ಮಾಡಿದಾಗ ಈ ಮೀಡಿಯನ್ ಅನ್ನೋ ಮಧ್ಯದಲ್ಲಿ, ಓಕೆ, ಈ ಮೀಡಿಯನ್ ಅನ್ನೋ ಮಧ್ಯದಲ್ಲಿ ನಮ್ಮ ಡಾಟಾ ಏನಾಗುತ್ತೆ, ಈ ಕಡೆ ಮತ್ತು ಈ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ. ಓಕೆ, ದ ಮಿಡಲ್ ಆಫ್ ಡಾಟಾ ಅಂತಲೂ ಹೇಳ್ಬೋದು ಇದನ್ನು. ಓಕೆ, ಮಿಡಲ್ ವ್ಯಾಲ್ಯೂ ಆಫ್ ಡಾಟಾ ಅಂತ ಕೂಡ ಹೇಳ್ಬೋದು. ಸರಿ, ಒಂದು ಐಡಿಯಾ ಸಿಗ್ತಾ ಅನಿಸುತ್ತೆ, ಮೀನ್ ಅಂದ್ರೇನು, ಮೋಡ್ ಅಂದ್ರೇನು, ಮೀಡಿಯನ್ ಅಂದ್ರೇನು ಅಂತ. ನೆಕ್ಸ್ಟ್ ಹೋಗೋಣ. ಈಗ ಫಸ್ಟ್ ಏನು ಮಾಡೋಣ, ಅನ್ಗ್ರೂಪ್ ಡಾಟಾಯಿಂದ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಅನ್ಗ್ರೂಪ್ ಡಾಟಾ ಅಂದರೆ ಹೆಂಗಿರುತ್ತೆ, ಅದಾದರೂ ಏನೇನು ಕೆಲಸ ಇರುತ್ತೆ, ಅದರಿಂದ ನಾವು ಏನು ಮಾಡ್ಬೋದು. ಓಕೆ, ಇದನ್ನು ಕಂಡುಹಿಡಿಯೋಣ. ನೆಕ್ಸ್ಟು ಗ್ರೂಪ್ ಡಾಟಾ ಕೇಳೋಣ. ಗ್ರೂಪ್ ಡಾಟಾ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ನಾವು ಮೀನ್ ಅನ್ನು ಕಂಡುಹಿಡಿಯೋಣ. ಮೀನು ಫಸ್ಟ್ ಎಕ್ಸಸೈಸ್ ಮೀನ್ ಮೇಲೆ ಇದೆ, ಸೆಕೆಂಡ್ ಎಕ್ಸಸೈಸ್ ಮೋಡು, ಆಮೇಲೆ ಮೀಡಿಯನ್ ಮೇಲೆ ಇದೆ. ಓಕೆ, ಮೀನು ಭಾಳ ಇಂಪಾರ್ಟೆಂಟು. ಮತ್ತು ಲಾಸ್ಟಿಗೆ ಬರ್ತಾ ಬರ್ತಾ ಈ ಮೀನೇನಿದೆಯಲ್ಲ ಇದು ಮೋಡಲ್ಲಿ ರಿಪೀಟ್ ಆಗುತ್ತೆ ಮತ್ತು ಮೀಡಿಯನ್ನಲ್ಲಿ ಕೂಡ ರಿಪೀಟ್ ಆಗುತ್ತೆ. ವಾಟ್ ಈಸ್ ಡಾಟಾ, ಇದ್ರ ಬಗ್ಗೆ ಕ್ಲಿಯರಾಗಿ ಒಂದು ಐಡಿಯಾ ಸಿಕ್ತು. ನೆಕ್ಸ್ಟ್ ಮೀನ್ ಯೂಸಿಂಗ್ ಡೈರೆಕ್ಟ್ ಮೆಥಡ್. ಓಕೆ, ಫಸ್ಟ್ ಬರೋಣ ಮೀನನ್ನು ಕಂಡುಹಿಡಿಯೋದಕ್ಕೆ ಬಂದಾಗ ಇಲ್ಲಿ ಡೈರೆಕ್ಟ್ ಮೆಥಡ್. ಓಕೆ, ನಾನು ಹೇಳಿದ್ನಲ್ವ 3 ಮೆಥಡ್ ಇರುತ್ತೆ ಅಂತೆ. ಒಂದು ಮೀನ್ ಕಂಡುಹಿಡಿಯೋದಕ್ಕೆ ಡೈರೆಕ್ಟ್ ಮೆಥಡು, ಆಮೇಲೆ ಡಿವಿಯೇಷನ್ ಮೆಥಡು, ಆಮೇಲೆ ಸ್ಟೆಪ್ ಡಿವಿಯೇಷನ್ ಮೆಥಡ್, ಈ ರೀತಿ ಇರುತ್ತೆ. ಈ ಮೀನ್ ಯೂಸಿಂಗ್ ಡೈರೆಕ್ಟ್ ಮೆಥಡನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸರಿ, ಯಾಕಂದರೆ ಲೆಕ್ಚರು ಭಾಳ ಲೆಂತ್ ಆಗಿಬಿಡುತ್ತೆ, ನೋಡೋಕ್ಕೆ ನಿಮ್ಗೆ ಕೂಡ ಸ್ವಲ್ಪ ಸ್ಟ್ರೆಸ್ ಅನಿಸುತ್ತೆ. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.